ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌದು ಆದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನ ಸಲ್ಲಿಸುತ್ತಾ, ಹೌದು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರುವಂತ, ಯಾರಿಪ್ಪ? ಹಾಲುಮತ ಧರ್ಮದ ಕುಲಗುರು ಆಗಿರುವಂತ, ಶಿರಾಡೋನ ಗ್ರಾಮದಲ್ಲಿ ಹಿಂಬಾಯಿ ನೆಲೆಸಿರುವಂತ ಯಾವ ನನ್ನ ಶಿವಸಿದ್ಧ ಬೀರೇಶ್ವರನ ಅಡಿದಾವರಿಗಳಲ್ಲಿ ನಾನು ನತಮಸ್ತಕನಾಗಿ, ಹೌದು ಶಿವಸಿದ್ಧ ಬೀರೇಶ್ವರನ ಪರಮ ಶಿಷ್ಯನಾಗಿರುವಂತ, ಅವ್ರು ಯಾರಿಪ್ಪ? ಹುಲಿಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರುವಂತ, ಹೌದು ವರ್ಷಿಗೊಮ್ಮೆ ದಿವಳಿಗೆ ಅಮಾವಾಸ್ಯೆಗೆ ಶಿವ ಪಾರ್ವತಿಯರನ್ನೇ ದರಿಗಿಳಿಸಿರುವಂತ ನನ್ನಪ್ಪ ಮೈಮಾಂತಕ ಮಾಳಿಂಗರಾಯನ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನ ಸಲ್ಲಿಸುತ್ತಾ, ಹೌದು ಈ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಈ ಪಾವನ ಕ್ಷೇತ್ರ, ಈ ಜಡರಾಮ್ ಕುಂಟಿಯ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತ ಆದಿಶಕ್ತಿ ಜಗನ್ಮಾತೆ ಯಾರು? ದ್ಯಾಮವ್ದೇವಿಯ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನ ಸಲ್ಲಿಸುತ್ತಾ, ಹೌದು ಈ ಆದಿಶಕ್ತಿ ದ್ಯಾಮವ್ದೇವಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ಕೂಡಿರ್ತಕ್ಕಂಥ ಸಭಾ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು, ತಾಯಿಂದ್ರಿಗೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು 4 ಮಾತುಗಳನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹೇಳ್ರಿಪ್ಪ. ಪ್ರತಿ ವರ್ಷದಂತೇನು ಕೂಡ ಈ ವರ್ಷನೂ ಏನ್ ಮಾಡ್ಯಾರ? ದ್ಯಾಮವ್ದೇವಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಹೌದು ಜಾಗರಣೆ ಸೇವೆಗೋಸ್ಕರ 2 ಡೊಳ್ಳಿನ ಕಲಾ ಸಂಘವನ್ನು ಬರಮಾಡಿಕೊಂಡಿದ್ದ ತಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತದ. ಹೌದು ನಮ್ಮದೇ ಆದಂತ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದ ಬೀರ ಸಿದ್ದೇಶ್ವರ ಡೊಳ್ಳಿನ ಸಂಘ, ನಮ್ಮ ಸಂಘ, ಹೌದು ನಮ್ಮ ಜೊತೆಯಲ್ಲಿ ಹಾಡುವಂತ ಶ್ರೇಷ್ಠ ವಿದ್ವಾಂಸ ಕಲಾವಿದರು, ಹಿರಿಯ ಕಲಾವಿದರು, ಹೌದು ಯಾವ ನಮ್ಮ ಬಿಜಾಪುರ ಜಿಲ್ಲೆಯ ಚಿಕ್ಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಬುಳ್ಳಾಣ ಸಿದ್ದೇಶ್ವರ ಡೊಳ್ಳಿನ ಸಂಘ, ಹಿಂಗೆ 2 ಕಲಾ ಸಂಘವನ್ನು ಬರಮಾಡಿಕೊಂಡಿದ್ದ ತಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತದ. ಹೌದು ಈ 2 ಕಲಾ ಸಂಘದಿಂದ ಈ ಕೂಡಿದಂತ ಸಭೆಯಲ್ಲಿ ಒಂದು ವಿನಂತಿದಿಂದ ಕೇಳ್ಕೊಳ್ಳೋದೇನಂದ್ರ, ಏನ್ರಿಪ್ಪ? ಇವತ್ತಿನ ರಾತ್ರಿ ನಾವು ಮಾಡುವಂತ ಭಗವಂತನ ಸೇವೆಯಲ್ಲಿ ಕೆಲವೊಂದು ತಪ್ಪದೋಷಗಳಾದ್ರೂ ಆಗಬಹುದು. ಹಾಡುವಂತ ಹಾಡಿನಲ್ಲಿ, ಬಾರ್ಸಾಡುವಂತ ವಾದ್ಯದಲ್ಲಿ, ಮಾತಾಡುವಂತ ಮಾತಿನಲ್ಲಿ ಮತ್ತು ಹೌದು ಸ್ವರದಲ್ಲಿ ಕೂಡ ಕೆಲವೊಂದು ತಪ್ಪದೋಷಗಳಾದ್ರೂ ಕೂಡ ಹಾಡ್ತಿದ್ರು. ಹೌದು ಇವ್ರಕ್ಕಿಂತ ಹಿರಿಯರು ಅವ್ರು ಹಿಡ್ಕೊಂಡು ಇಲ್ಲಿ ತನಾನು ಹಾಡಕ್ಕಾಗಲೇ ಈ ಸದ್ದಿನ ಇದರಲ್ಲಿ ಇವರು ವಾತಾವರಣದಲ್ಲಿ ಇವರು ಹಿರಿಯರು ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯ ವಿಜೇತರು. ಹೌದು ಬಹಳ ಸಂತೋಷದ ಸುದ್ದಿ. ಇರ್ಲಿ, ಒಂದ್ ಕಡೆ ಮನುಷ್ಯನಿಗೆ ಬುದ್ಧಿ ಬೇಕು, ಒಂದ್ ಕಡೆ ಸರ್ವಜ್ಞ ಹೇಳ್ತಾನ, ಏನು? ಇದ್ದೆ ಉಳ್ಳವನ ಮುಖವು ಮುದ್ದು ಬರುವಂತೆ, ಇದ್ದೆ ಇಲ್ಲದವನ ಮುಖವು ಹಾಳೂರು ಹದ್ದಿನಂತೆ ಸರ್ವಜ್ಞ ಅಂತ ಹೇಳಿದ್ರು ಅವರು. ಹೆಂಗ್ರಿಪ್ಪ? ಮನುಷ್ಯನ್ ಬಲ್ಲೆಕ್ಕ ನಮಗ ಈ ಭೂಮಿ ಸೀಮೆ ಇರ್ಲಿಲ್ಲ ಅಂದ್ರೂ ಏನ್ ಪರವಾಗಿಲ್ಲ. ಹೌದು ನಮಗ ನಿಮಗೆಲ್ಲರಿಗೆ ಹೌದು. ಇಲ್ಲಿ ರೊಕ್ಕ ರೂಪಾಯಿ ಇರ್ಲಿಲ್ಲ ಅಂದ್ರೂ ಏನ್ ಪರವಾಗಿಲ್ಲ, ಯಾವುದೇ ಸಂಪತ್ತು ಇರ್ಲಿಲ್ಲ ಅಂದ್ರೂ ಬಿಡೋಲ್ಯಾಕ. ಏನ್ ಬೇಕಾಗ್ಯದ? ಮನುಷ್ಯನ್ ಬಲ್ಲೆಕ್ 2 ಅಕ್ಷರದ ಇದ್ದೇ ಇತ್ತಪ್ಪ ಅಂದ್ರ ಜಗತ್ತದ ಯಾವ್ದಾದ್ರೂ ಮೂಲೆಯಲ್ಲಿ ತನ್ನ ಕಾಲ ಮ್ಯಾಗ ನಿಂತು ತಾನೇ ಬದುಕಬಹುದು ಅನ್ನುವಂತ ಮಾತು ಸರ್ವಜ್ಞ ಹೇಳಿದ್ರು. ಹೌದು ಕರೆ ಇನ್ನೊಂದು ಮಾತ ಏನ್ರಿಪ್ಪ? ಈ ಏನು ಭೂಮಿ ಸೀಮಿ ಮತ್ತು ಬೆಳ್ಳಿ ಬಂಗಾರ ಸಂಪತ್ತುಗಳನ್ನ ಇವ್ರನ್ನೆಲ್ಲಾನು ಕಸ್ಕೋಬಹುದು. ಹೌದು ಹೌದು ಇವ್ರನ್ನೆಲ್ಲ ಕಸ್ಕೋಬಹುದು. ಗುಂಡಾಗಿರಿ ಮಾಡ್ರೆ ಕಸ್ಕೋಬಹುದು, ಜಗಳಾಡ್ರೆ ಕಸ್ಕೋಬಹುದು, ಲೂಟಿ ಮಾಡ್ರೆ ಲೂಟಿ ಮಾಡ್ರೆ ಕಸ್ಕೋಬಹುದು. ಬೇಡ, ಸ್ವತಃ ಸ್ವಂತ ದೇವರಾದ್ರೂ ಕಸ್ಕೋಬಹುದು. ಖರೆ ನಿನಗ್ ಕಸ್ಕೊಳ್ಳಾರಂತ ವಸ್ತು ಅಂದ್ರೆ ಇದ್ದೆ. ಹೌದು